ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಕರ್ನಾಟಕ ಕೃಷಿ ಮಾರುಕಟ್ಟೆಯ ಭತ್ತ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ? ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಿನಾಂಕ 24 ನವೆಂಬರ್ 2025 ಕರ್ನಾಟಕ ಕೃಷಿ ಮಾರುಕಟ್ಟೆಯ ಭತ್ತದ ಬೆಲೆಗಳ ವಿವರಣೆಯನ್ನು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಉಡುಪಿ ಮಾರುಕಟ್ಟೆಯಲ್ಲಿ ಇಂದು ಭತ್ತ 11,700 ಭತ್ತದ ಚೀಲ ಟೆಂಡರ್ ಆಗಿದೆ. ಕ್ವಿಂಟಲಿಗೆ ಕಡಿಮೆ ಬೆಲೆ 2,350ರಿಂದ ಹೆಚ್ಚಿನ ಬೆಲೆ 2,500 ರೂಪಾಯಿ ಇದೆ. ಇದು ಒಂದು ಕ್ವಿಂಟಲಿಗೆ ರೇಟ್ ಅನ್ನೋದು ನೋಡ್ತಾ ಇದ್ದೀವಿ. KR ನಗರ ಮಾರುಕಟ್ಟೆಯಲ್ಲಿ ಭತ್ತ ದಪ್ಪದ ವೆರೈಟಿ 1,470 ಭತ್ತದ ಚೀಲ ಟೆಂಡರ್ ಆಗಿದೆ. ಕ್ವಿಂಟಲಿಗೆ ಎಲ್ಲ ಬೆಲೆ 2,300 ರೂಪಾಯಿ. ಕಂಪ್ಲಿ ಮಾರುಕಟ್ಟೆಯಲ್ಲಿ ಇಂದು ಭತ್ತ ಒಂದು ವೆರೈಟಿ 21,747 ಭತ್ತದ ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 2,100 ರೂಪಾಯಿಯಿಂದ ಹೆಚ್ಚಿನ ಬೆಲೆ 2,400, ಮಧ್ಯಸ್ಥ ಬೆಲೆ 2,250. ಕಲ್ಪಗಟಿಗಿ ಮಾರುಕಟ್ಟೆಯಲ್ಲಿ ಭತ್ತ ಕ್ವಿಂಟಲಿಗೆ ಎಲ್ಲ ಬೆಲೆ 2,300 ರೂಪಾಯಿ ಇದೆ. ಗಂಗಾವತಿ ಮಾರುಕಟ್ಟೆಯಲ್ಲಿ IR64 ಭತ್ತದ ವೆರೈಟಿ 1,511 ಭತ್ತದ ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 1,900 ರೂಪಾಯಿರಿಂದ ಹೆಚ್ಚಿನ ಬೆಲೆ 2,000 ರೇಟ್ ಅನ್ನೋದು ನಡೆದಿದೆ. ಗಂಗಾವತಿ ಮಾರುಕಟ್ಟೆಯಲ್ಲಿ RNR ಹಳೆಯ ಭತ್ತ 2,983 ಭತ್ತದ ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 2,916 ರೂಪಾಯಿರಿಂದ ಹೆಚ್ಚಿನ ಬೆಲೆ 3,200, ಮಧ್ಯಸ್ಥ ಬೆಲೆ 2,939. ಭತ್ತ RNR ಹೊಸ ಭತ್ತ ಗಂಗಾವತಿ ಮಾರುಕಟ್ಟೆಯಲ್ಲಿ 34,000 15 ಭತ್ತದ ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 2,300 ರೂಪಾಯಿರಿಂದ ಹೆಚ್ಚಿನ ಬೆಲೆ 2,813, ಮಧ್ಯಸ್ಥ ಬೆಲೆ 2,500. ಹಳೆ ಸೋನಮಸೂರಿ ಭತ್ತ ಗಂಗಾವತಿ ಮಾರುಕಟ್ಟೆಯಲ್ಲಿ 1,868 ಭತ್ತದ ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 2,832ರಿಂದ ಹೆಚ್ಚಿನ ಬೆಲೆ 2,909, ಮಧ್ಯಸ್ಥ ಬೆಲೆ 2,860. ಹೊಸ ಸೋನಮಸೂರಿ ಭತ್ತ 19,508 ಭತ್ತದ ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ ಕ್ವಿಂಟಲಿಗೆ 2,010ರಿಂದ ಹೆಚ್ಚಿನ ಬೆಲೆ 2,295, ಮಧ್ಯಸ್ಥ ಬೆಲೆ 2,113. ಗುಂಡ್ಲುಪೇಟೆ ಮಾರುಕಟ್ಟೆಯಲ್ಲಿ 2,400 ರೂಪಾಯಿ. ಚನ್ನಗಿರಿ ಮಾರುಕಟ್ಟೆಯಲ್ಲಿ 1,255 ಭತ್ತದ ಚೀಲ ಟೆಂಡರ್ ಆಗಿದೆ. ಕ್ವಿಂಟಲಿಗೆ ಕಡಿಮೆ ಬೆಲೆ 2,400 ರೂಪಾಯಿರಿಂದ ಹೆಚ್ಚಿನ ಬೆಲೆ 2,460. ಚಳ್ಳಕೆರೆ ಮಾರುಕಟ್ಟೆಯಲ್ಲಿ 2,000 ರೂಪಾಯಿರಿಂದ ಹೆಚ್ಚಿನ ಬೆಲೆ 2,439, ಮಧ್ಯಸ್ಥ ಬೆಲೆ 2,406. ಚಾಮರಾಜನಗರ ಮಾರುಕಟ್ಟೆಯಲ್ಲಿ 2,000 ರೂಪಾಯಿ ಇದೆ. ದಾವಣಗೆರೆ ಮಾರುಕಟ್ಟೆಯಲ್ಲಿ 16,803 ಭತ್ತದ ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 2,101ರಿಂದ ಹೆಚ್ಚಿನ ಬೆಲೆ 2,805, ಮಧ್ಯಸ್ಥ ಬೆಲೆ 2,507. ಭದ್ರಾವತಿ ಮಾರುಕಟ್ಟೆಯಲ್ಲಿ 1,517 ಭತ್ತದ ಚೀಲ ಟೆಂಡರ್ ಆಗಿದೆ. ಕ್ವಿಂಟಲಿಗೆ ಕಡಿಮೆ ಬೆಲೆ 2,600 ರೂಪಾಯಿರಿಂದ ಹೆಚ್ಚಿನ ಬೆಲೆ 2,963, ಮಧ್ಯಸ್ಥ ಬೆಲೆ 2,725. ಮಾನ್ವಿ ಮಾರುಕಟ್ಟೆಯಲ್ಲಿ ಹಳೆ ಸೋನಮಸೂರಿ ಭತ್ತ 2,663 ಭತ್ತದ ಚೀಲ ಟೆಂಡರ್ ಆಗಿದೆ. ಕ್ವಿಂಟಲಿಗೆ ಕಡಿಮೆ ಬೆಲೆ 2,578ರಿಂದ ಹೆಚ್ಚಿನ ಬೆಲೆ 2,857, ಮಧ್ಯಸ್ಥ ಬೆಲೆ 2,711. ಹೊಸ ಸೋನಮಸೂರಿ ಭತ್ತ 5,955 ಭತ್ತದ ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 2,070ರಿಂದ ಹೆಚ್ಚಿನ ಬೆಲೆ 2,400, ಮಧ್ಯಸ್ಥ ಬೆಲೆ 2,271. ರಾಜಹಂಸ ಮಾರುಕಟ್ಟೆಯಲ್ಲಿ ಭತ್ತ 1,439 ರೂಪಾಯಿರಿಂದ ಹೆಚ್ಚಿನ ಬೆಲೆ 1,459 ರೂಪಾಯಿ ಇದೆ. ರಾಯಚೂರು ಮಾರುಕಟ್ಟೆಯಲ್ಲಿ ಸೋನಮಸೂರಿ ಭತ್ತ 38,752 ಭತ್ತದ ಚೀಲ ಟೆಂಡರಿಂಗ್ ಆಗಿದೆ. ಕಡಿಮೆ ಬೆಲೆ 1,879ರಿಂದ ಹೆಚ್ಚಿನ ಬೆಲೆ 2,929, ಮಧ್ಯಸ್ಥ ಬೆಲೆ 2,699. ಶಿಕಾರಿಪುರ ಮಾರುಕಟ್ಟೆಯಲ್ಲಿ 6,597 ಭತ್ತದ ಚೀಲ ಟೆಂಡರ್ ಆಗಿದೆ.
ಕಡಿಮೆ ಬೆಲೆ 2,500 ರೂಪಾಯಿರಿಂದ ಹೆಚ್ಚಿನ ಬೆಲೆ 2,900, ಮೀಡಿಯಂ ಕ್ವಾಲಿಟಿ 2,700. ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಉತ್ತಮ ವೆರೈಟಿ ಭತ್ತ 1,000 ಭತ್ತದ ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 2,389ರಿಂದ ಹೆಚ್ಚಿನ ಬೆಲೆ 2,950 ರೂಪಾಯಿ ಇದೆ. ದಪ್ಪ ಭತ್ತ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ 2,390 ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 1,800 ರೂಪಾಯಿರಿಂದ ಹೆಚ್ಚಿನ ಬೆಲೆ 2,500 ರೂಪಾಯಿ ಇದೆ. ಸಾಧಾರಣ ವೆರೈಟಿ ಭತ್ತ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ 3,777 ಭತ್ತ ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 2,369ರಿಂದ ಹೆಚ್ಚಿನ ಬೆಲೆ 2,700, ಮೀಡಿಯಂ ಕ್ವಾಲಿಟಿ 2,600. ಸಿಂಧನೂರು ಮಾರುಕಟ್ಟೆಯಲ್ಲಿ ಇಂದು ಕಾವೇರಿ ಸೋನಾ ವೆರೈಟಿ ಭತ್ತ 2,615 ಭತ್ತದ ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 1,800ರಿಂದ ಹೆಚ್ಚಿನ ಬೆಲೆ 2,010, ಮಧ್ಯಸ್ಥ ಬೆಲೆ 2,000. ಭತ್ತ ಸೋನಾ ವೆರೈಟಿ ಸಿಂಧನೂರು ಮಾರುಕಟ್ಟೆಯಲ್ಲಿ 1,570 ರೂಪಾಯಿ ಇದೆ. 6 ಹಳೆ ಭತ್ತ ಸಿಂಧನೂರು ಮಾರುಕಟ್ಟೆಯಲ್ಲಿ 20,140 ಭತ್ತದ ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 2,450ರಿಂದ ಹೆಚ್ಚಿನ ಬೆಲೆ 3,400, ಮಧ್ಯಸ್ಥ ಬೆಲೆ 2,800. 6 ಹೊಸ ಭತ್ತ ಸಿಂಧನೂರು ಮಾರುಕಟ್ಟೆಯಲ್ಲಿ ಇಂದು 40,650 ಭತ್ತದ ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 2,050ರಿಂದ ಹೆಚ್ಚಿನ ಬೆಲೆ 2,430, ಮಧ್ಯಸ್ಥ ಬೆಲೆ 2,200. ಸೊರಬ ಮಾರುಕಟ್ಟೆಯಲ್ಲಿ 2,050ರಿಂದ ಹೆಚ್ಚಿನ ಬೆಲೆ 2,600, ಮಧ್ಯಸ್ಥ ಬೆಲೆ 2,300. ಹಗರಿಬೊಮ್ಮನಹಳ್ಳಿ ಮಾರುಕಟ್ಟೆಯಲ್ಲಿ ಇಂದು 2,450ರಿಂದ ಹೆಚ್ಚಿನ ಬೆಲೆ 2,490 ರೂಪಾಯಿ ಇದೆ. ಆನೇಕಲ್ ಮಾರುಕಟ್ಟೆಯಲ್ಲಿ 10,241 ಭತ್ತದ ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 1,915 ರೂಪಾಯಿರಿಂದ ಹೆಚ್ಚಿನ ಬೆಲೆ 2,700, ಮಧ್ಯಸ್ಥ ಬೆಲೆ 2,600. ಹುಣಸೂರು ಮಾರುಕಟ್ಟೆಯಲ್ಲಿ 2,519 ರೂಪಾಯಿ ಇದೆ. ಹೊನ್ನಳ್ಳಿ ಮಾರುಕಟ್ಟೆಯಲ್ಲಿ 2,777 ಭತ್ತದ ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 2,500 ರೂಪಾಯಿರಿಂದ ಹೆಚ್ಚಿನ ಬೆಲೆ 3,000, ಮಧ್ಯಸ್ಥ ಬೆಲೆ 2,850. ಈ ಭತ್ತದ ಬೆಲೆಗಳನ್ನು ನಾವು ಒಂದು ಕ್ವಿಂಟಲಿಗೆ ಎಷ್ಟು ರೇಟ್ ಅನ್ನೋದು ನಡೆದಿದೆ ಅನ್ನೋದು ಕ್ವಿಂಟಲ್ ಲೆಕ್ಕ ನೋಡ್ತಾ ಇದ್ದೀವಿ. ಇದಿಷ್ಟು ಇಂದು ಕರ್ನಾಟಕ ಕೃಷಿ ಮಾರುಕಟ್ಟೆಗೆ ಸಂಬಂಧಿಸಿದ ಭತ್ತದ ಬೆಲೆಗಳ ವಿವರಣೆ. ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಕ್ಷಣದಲ್ಲಿ ನೋಟಿಫಿಕೇಷನ್ ಆಗುತ್ತವೆ. ಈ ವಿಡಿಯೋವನ್ನು ಲೈಕ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವರೆಲ್ಲರಿಗೂ ಈ ವಿಡಿಯೋ ತಲುಪುತ್ತದೆ. ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ, ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.